ಸ್ನೇಹಿತರೆ, ನಾನೊಂದು ಇವತ್ತೊಂದು ವಿಡಿಯೋ ಹಂಚ್ಕೋತಾ ಇದ್ದೀನಿ. ಸೊ ಇದು ನಿಮಗೂ ತಿಳಿಬೇಕು ಅಂತ. ಏನಕ್ಕಂದರೆ ಕೆಲವರು ನಮ್ಮ ಜನ ಅಂದರೆ ಜನ ಸಾಮಾನ್ಯರು ಏನಿದ್ದಾರೆ, ಸೊ ಕೆಲವರಿಗೆ ನಮ್ಮ ಪ್ರಾಣಿಗಳ ಬಗ್ಗೆ ಆ, ಒಂದು ಫಸ್ಟ್ ಆಫ್ ಆಲ್ ಒಂದು ಗೌರವನೂ ಇಲ್ಲ, ಒಂದು ಭಯನೂ ಇಲ್ಲ. ಸೊ ಈ ಥರ ಸನ್ನಿವೇಶಗಳನ್ನ ಕೆಲವೊಂದು ನಾನಲ್ಲಿ ಹಂಚ್ಕೋತಾ ಇದ್ದೀನಿ. ಅದನ್ನು ನಾನು ಎಲ್ರಿಗೂ ಹೇಳ್ತಾ ಇಲ್ಲ. ಸೊ ಕೆಲವರಿಗೆ ಪ್ರಾಣಿಗಳಂತಂದರೆ ಏನೋ ಒಂದು ಅಂದರೆ ಆಟ ಆಡೋ ಸಾಮಾನು ಅಂದ್ಕೊಂಡಿದ್ದಾರೆ. ಸೊ ಇದರಿಂದಾಗಿ ಕೆಲವೊಂದು ವೀಡಿಯೋನ ಹಂಚ್ಕೋತಾ ಇದ್ದೀನಿ. ಈಗ ನಿಮಗೆಲ್ಲ ಗೊತ್ತಿದೆ ಏನಾಯಿತು ನಮ್ಮ ದುಬಾರೆ ಕ್ಯಾಂಪಲ್ಲಿ ಅಂತ. ಆ ವಿಡಿಯೋ ಸಲುವಾಗಿ ನಾನು ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವು ಆದಷ್ಟು ನೋಡಿ. ಇದರಲ್ಲಿ ಏನಾದರೂ ನನ್ನಿಂದ ತಪ್ಪಿದೆ ದಯವಿಟ್ಟು ಕ್ಷಮಿಸಿ ಅನ್ನೋತ್ತ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಾನು ಇದು ಕ್ಯಾಂಪ್ನ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಈ ಕ್ಯಾಂಪಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ವಿಡಿಯೋ ನೋಡಿದ ತಕ್ಷಣ ಕ್ಯಾಂಪಲ್ಲಿ ಜನಗಳು ಯಾವ ರೀತಿ ಹುಚ್ಚಾಟಗಳನ್ನ ಆಡ್ತಾ ಇದ್ದಾರೆ ಅಂತೇಳಿ. ಇದ್ರ ಬಗ್ಗೆ ನಾನು ಲಾಸ್ಟ್ ಒಂದು 3 ತಿಂಗಳ ಹಿಂದ್ಗಡೆ ವಿಡಿಯೋ ಹಾಕಿದೆ. ಆನೆಗಳಾಗಲಿ ಅಥವಾ ಬೇರೆ ಪ್ರಾಣಿಗಳಾಗಲಿ ಅಥವಾ ಝೂ ಆಗಲಿ, ಸೊ ಇಲ್ಲೆಲ್ಲ ಹೋಗಿ ಕಿರ್ಚಾಡೋದು, ಆನೆಗಳಿಗೆ ಆಗಲಿ ಅಥವಾ ಬೇರೆ ಪ್ರಾಣಿಗಳಿಗಾಗಲಿ ಪ್ರೊವೋಕ್ ಮಾಡೋದು. ಸೊ ಇಂಥ ಘಟನೆಗಳೆಲ್ಲ ಮಾಡಬೇಡಿ. ಇಂಥದ್ದೆಲ್ಲ ಮಾಡಿದ್ರೆ ಏನಾಗುತ್ತೆ, ಮೊದಲೇ ಈ ಸುಡು ಬಿಸಿಲಿನಲ್ಲಿ ಪ್ರಾಣಿಗಳು ಸಾಕಾಗಿರುತ್ತೆ. ನೀರು ಸಿಗ್ದೇನೆ ಅಥವಾ ಸರಿಯಾಗಿ ಊಟ ಸಿಗ್ದೇನೆ ಈ ಶೆಕೆಯಲ್ಲಿ ಅವುಗಳದೇ ಅವುಗಳದೇ ರೋದನೆಗಳು ಸುಮಾರು ಇರ್ತವೆ. ಅಂಥದ್ರಲ್ಲಿ ಈ ಮನುಷ್ಯ ಹೋಗಿ ಸುಮ್ಮನೆ ಅದನ್ನ ಪ್ರೊವೋಕ್ ಮಾಡೋದಾಗಲಿ, ಕಲ್ಲೆಸೆಯೋದಾಗಲಿ, ಕಿರ್ಚಾಡೋದಾಗಲಿ, ವಿಶಿಲ್ ಹಾಕೋದಾಗಲಿ ಇಂಥವೆಲ್ಲ ಮಾಡಿದಾಗ ಯಾವುದೇ ಪ್ರಾಣಿಗಳು ರಿಯಾಕ್ಟ್ ಆಗೋದು ಸಾಮಾನ್ಯ. ಸೊ ನಾನು ಈ ಪರ್ಟಿಕ್ಯುಲರ್ ಏನಕ್ಕೆ ಈ ವಿಡಿಯೋಗಳನ್ನ ಮಾತ್ರ ಪಿಕ್ ಮಾಡಿದ್ದೀನಿ ಅಂತಂದರೆ, ಸೊ ನಾನು ಕೆಲವು ಸಲ ಕ್ಯಾಂಪ್ಗೆ ಹೋದಾಗ ಇಂಥ ರೋದನೆ ಕೊಡೋ ಮನುಷ್ಯರು ತುಂಬ ಜನ ಇದ್ದಾರೆ. ನಾನು ಇನ್ನೂ ಕೆಲವೊಂದು ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿಲ್ಲ. ಓಕೆ, ನಮ್ಮ ಮಾವುತರು ಹಾಗೂ ಕಾವಾಡಿಗಳು ಮತ್ತು ಅಲ್ಲಿರೋ ಯಾರು ಅರಣ್ಯ ಅಧಿಕಾರಿಗಳು ಎಷ್ಟೇ ಹೇಳಿದ್ರು ನಮ್ಮ ಜನಗಳಿಗೆ ಹತ್ರ ಹೋಗಿ ಸೆಲ್ಫಿ ತಗೊಳ್ಳೋದಾಗಲಿ, ಫೋಟೋ ತಗೊಳ್ಳೋದಾಗಲಿ, ಅದ್ರ ದಂತ ಮುಟ್ಟೋದಾಗಲಿ, ಆಮೇಲೆ ಕೆಲವರು ಹಿಂದ್ಗಡೆಯಿಂದ ಹೊಡೆಯೋದಂತಂದರೆ ಅದ್ರದ್ದೊಂದು ಸಾಧನೆ ಮಾಡ್ದಂಗೆ ಅವ್ರಿಗೆ. ಏನು ಆ ಬಾಲ ಇದೆ ನೋಡಿ, ಆ ಬಾಲದ ಹತ್ರಲ್ಲಿ ಹೋಗಿ ಹೊಡೆಯೋದು, ಆಮೇಲೆ ಮುಟ್ಟೋದು, ಹಿಂದ್ಗಡೆಯಿಂದ ಹೋಗಿ ಮುಟ್ಬಿಟ್ಟು ಓಡ್ಬಿಡೋದು. ಸೊ ಇಂಥವೆಲ್ಲ ಹೆವಿಯಾಗಿ ಮಾಡ್ತಾರೆ. ಸೊ ಮತ್ತು ನಾನು ಇನ್ನೊಂದು ಇಲ್ಲಿ ಏನೋ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆನೆಗಳಿಗಿದೆ ಅಂದರೆ, ನಮ್ಮ ಆನೆಗಳಂತಲ್ಲ ಯಾವುದೇ ಪ್ರಾಣಿಗಳಿಗೆ ಈ ರೆಡ್ ಶರ್ಟು ಅಂದರೆ ಕೆಂಪು ಕಲರ್ ಏನಿದೆ ನೋಡಿ, ಕೆಂಪು ಕಲರೆಲ್ಲ ಕಂಡಾಗ ಬೇಗ ಪ್ರವೋಕ್ ಆಗೋದು ಜಾಸ್ತಿ. ಇವಾಗ ನೋಡಿ, ಫ್ಲ್ಯಾಶ್ ಲೈಟ್ ಆನ್ ಮಾಡಬೇಡಿ ಅಂತಾರೆ. ಸೊ ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ರು ಕೂಡ ಎಕ್ಸ್ಪೆಷಲಿ ಆನೆಗಳು ತುಂಬ ರೊಚ್ಚಿಗಿರ್ತವೆ. ಆನೆಗಳಂತಲ್ಲ, ನೀವು ಬೇಕಾದ್ರೆ ನೀವು ಮನೇಲಿ ಇರೋ ನಾಯಿ ಬೆಕ್ಕುಗಳಿಗೆ ಹೋಗಿ ನೀವು ನೈಟ್ ಹೊತ್ತು ಫ್ಲ್ಯಾಶ್ ಲೈಟ್ ಬಿಡಿ, ಅವುಗಳು ಯಾವ ರಿಯಾಕ್ಟ್ ಮಾಡ್ತಾವೆ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ನಾನೇನು ಹೇಳ್ತೇನೆ ಅಂತಂದರೆ, ಈ ಪ್ರಾಣಿಗಳು ನೋಡೋಕೆ ಹೋಗ್ಬೇಕಾದ್ರೆ ಎಕ್ಸ್ಪೆಷಲಿ ಈ ರೆಡ್ ಶರ್ಟ್ಗಳು ಅಂದರೆ ಒಂಥರ ಅಟ್ರಾಕ್ಟ್ ಆಗಿರೋಂಥ ಶರ್ಟ್ಗಳನ್ನೆಲ್ಲ ಹಾಕೊಂಡು ಹೋಗಬೇಡಿ. ಯಾವುದೇ ಕಾರಣಕ್ಕೂ ಆನೆಗಳು ದಾಳಿ ಮಾಡ್ತಾವೆ ನಾನು ಹೇಳೋಕ್ಕೆ ಬರಲ್ಲ. ಬಟ್ ಕೆಲವು ಪ್ರಾಣಿಗಳಿಗೆ ಈ ರೆಡ್ ಶರ್ಟ್ಗಳು ಆಗೋದೇ ಇಲ್ಲ. ಈ ರೆಡ್ ಶರ್ಟ್ ಅಲ್ಲ ನಾನು ಹೇಳ್ತಾ ಇರೋದು, ಈ ರೆಡ್ ಕಲರ್ ಏನು ಅಂಗಿ ಇರುತ್ತೆ ನೋಡಿ, ಅಂಗಿ ಆಗಲಿ ನಿಮ್ಮ ಡ್ರೆಸ್ ಆಗಲಿ ಯಾವುದೇ ಇರಲಿ. ಸೊ ಈ ಥರ ಹಾಕಿದಾಗ ಅವುಗಳಿಗೆ ಬೇಗ ಕಣ್ಣು ಕುಕ್ಕುತ್ತೆ. ಸೊ ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಹಳ್ಳಿ ಕಡೆ ಎಲ್ಲ ಒಂದು ಮಾತು ಹೇಳ್ತಾ ಇದ್ರು ಮೊದಲು. ಸೊ ದನಗಳ ಮುಂದ್ಗಡೆ ಕೆಂಪು ಶರ್ಟ್ ಹಾಕೊಂಡು ಹೋಗಬೇಡಿ ಅಂತ. ಈ ದನಗಳು ಯಾವುದು ನಮ್ಮ ಹೋರಿ ಅಂತ ಕರೀತಾರಲ್ವ, ಇಂಥ ದನಗಳೆಲ್ಲ ಬೇಗ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಕೆಲವರು ಯಾರೆಲ್ಲ ದನ ಈ ಜಾನುವಾರುಗಳು ಮನೇಲಿ ಇದ್ದವ್ರು ವಿಡಿಯೋ ನೋಡ್ತಾ ಇದ್ದಾರೆ, ಅವ್ರಿಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಈ ರೆಡ್ ಶರ್ಟ್ ಎಲ್ಲ ಹಾಕೋಕ್ಕೆ ಬಿಡಲ್ಲ ನಮ್ಮ ಹಳ್ಳಿ ಕಡೆಯಲ್ಲಿ. ಸೊ ಟಾಪಿಕ್ ಬರೋದಾದರೆ, ನಮ್ಮ ಹೆಚ್ಚಿನ ಪ್ರವಾಸಿಗರು ಯಾರು ಹೊರ ರಾಜ್ಯದಿಂದ ಬರ್ತಾ ಇದ್ದಾರೆ ಅಥವಾ ನಮ್ಮ ಲೋಕಲ್ಸ್ ಕರ್ನಾಟಕದಿಂದ ಹೋಗಿ ನೋಡ್ತಾ ಇದ್ದಾರೆ, ಸೊ ಇಂಥವರು ಆದಷ್ಟು ಎಜುಕೇಟ್ ಮಾಡಬೇಕು. ಹೊರ ರಾಜ್ಯದವ್ರಿಗೆ ಇದ್ರ ಬಗ್ಗೆ ಕಿಂಚಿತ್ತೂ ಐಡಿಯಾ ಇಲ್ಲ. ಸೊ ಅವ್ರಿಗೆ ಏನಂತಂದರೆ, ಆನೆಗಳನ್ನ ವೀಡಿಯೋ ತೊಗೋಬೇಕು ಅಥವಾ ಫೋಟೋ ತೊಗೋಬೇಕು, ಅದನ್ನ ಇನ್ಸ್ಟಾಗ್ರಾಮು ಬೇರೆ ಅದು ಇದು ಏನು ಪ್ಲ್ಯಾಟ್ಫಾರ್ಮ್ ಇದೆ, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಅಪ್ಲೋಡ್ ಮಾಡಬೇಕು, ನಾನು ಇಲ್ಲೋದೆ ಅಂತೇಳಿ. ಎಸ್ಪೆಷಲಿ ಕೆಲವೊಂದು ಟಾಪ್ ಆನೆಗಳಿದ್ದಾವಲ್ವ, ಇವಾಗ ಸದ್ಯಕ್ಕೆ ಟ್ರೆಂಡಲ್ಲಿ ಆನೆಗಳು, ಅಂಥ ಆನೆಗಳ ಹತ್ರನೇ ಹೋಗಿ ಫೋಟೋ ತೊಗೊಂಡು ನಾನು ಅಲ್ಲೋಗಿ ಮೀಟ್ ಮಾಡಿದೆ ಅಂತ ಹಾಕೋದು. ಸೊ ನಾನು ಹೇಳ್ತಿರೋದು, ವೀಡಿಯೋ ಹಾಕ್ಕೊಳ್ಳಿ ಅಥವಾ ಫೋಟೋಸ್ ಹಾಕ್ಕೊಳ್ಳಿ, ನಾನು ಯಾವುದೇ ರೀತಿ ಇದು ಮಾಡ್ತಾಯಿಲ್ಲ. ಬಟ್ ಅದರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾವುತರು ಇದ್ದಾಗ ಮಾತ್ರ ಹತ್ರ ಹೋಗಿ ಫೋಟೋ ತಗೊಳ್ಳಿ. ಯಾವುದೇ ಕಾರಣಕ್ಕೆ ಮಾವುತರು ಇಲ್ಲ ಅಂದಾಗ ಹೋಗಿ ಮುಟ್ಟಕ್ಕೆ ಹೋದರೆ ಆನೆಗಳು ರಿಯಾಕ್ಟ್ ಮಾಡೋದು 100% ಸತ್ಯ.
ಸೊ ಇದರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನು ಮುಂದೆ ಯಾವುದೇ ಸಾಕಾಣೆ ಕ್ಯಾಂಪಿಗೆ ಹೋದರೆ ದಯವಿಟ್ಟು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ಈಗ ಸದ್ಯಕ್ಕೆ ನಮ್ಮ ಸಚಿವರು ಆದೇಶ SOP ರೆಡಿ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇವಾಗ ಸದ್ಯಕ್ಕೆ ಒಂದು ಒಂದು 5 ರಿಂದ 6 ಅಡಿ ಡಿಫ್ರೆನ್ಸಲ್ಲಿ ನಾವು ಆನೆನ ನೋಡ್ಬೋಯಿತ್ತು, ಅಂದರೆ ಯಾವುದೇ ಕ್ಯಾಂಪ್ಗೆ ಹೋದಾಗ. ಇನ್ನು ಸದ್ಯಕ್ಕೆ ಒಂದು 10-15 ಅಡಿಯಿಂದ ನಮಗೆ ಡೈರೆಕ್ಷನ್, ಅಂದರೆ ಆನೆ ನೋಡೋಕ್ಕೂ ನಮಗೂ ಇದು ಅಂದರೆ 15 ಅಡಿಯಷ್ಟು ಗ್ಯಾಪ್ ಇರುತ್ತೆ ಅನ್ಕೋತೀನಿ ನಮ್ಗೆ ಆನೆ ನೋಡೋಕ್ಕಾಗಲಿ, ಅಥವಾ ಆನೆ ನೋಡೋದು ಮಾತ್ರ. ಯಾಕಂದರೆ ನೀರು ಇಳಿಯೋಕ್ಕೆಲ್ಲ ಬಿಡಲ್ಲ ಅಂತೇಳಿ ಆಲ್ರೆಡಿ ರೂಲ್ಸ್ ಆಗೋಗಿದೆ. ಈಗ ಸದ್ಯಕ್ಕೆ ಸಕ್ರೆಬೈಲ್ ಕ್ಯಾಂಪು, ದುಬಾರೆ ಕ್ಯಾಂಪು, ಸೊ ಎರಡೂ ಕೂಡ ಕ್ಲೋಸ್ ಆಗಿದೆ. ಸೊ ಇದರಿಂದ ಇದೆಲ್ಲ ಮಾಡ್ಕೊಂಡಿದ್ದಾರೆ ಹೇಳಿ, ಮನುಷ್ಯರೇ ಮಾಡ್ಕೊಂಡಿರೋಂಥದ್ದು. ನಾನು ದುಬಾರೆಯಲ್ಲಿ ತುಂಬ ನೋಡಿದ್ದೀನಿ ಆನೆಗಳು ಅಂತಂದರೆ. ದುಬಾರೆ ಹಾಗೂ ಮತ್ತು ನಮ್ಮ ದುಬಾರೆ ತುಂಬ ನಾನು ನೋಡ್ತಾ ಇರೋದು. ಸೊ ಆನೆಗಳಂತಂದ್ರೆ ತುಂಬ ಜನ ಫೋಟೋ ತೆಗೆಯೋದು ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ನೀರು ಸ್ನಾನ ಮಾಡೋ ಪ್ಲೇಸ್ ಇದೆ ನೋಡಿ, ಅಲ್ಲಿ ಆಯಿತಾ. ಸೊ ಅದು ಯಾರೂ ಗೊತ್ತಿರಲಿಲ್ಲ ಈ ಥರ ಘಟನೆಗಳಾಗುತ್ತೆ ಮುಂದೆ ಅಂತ ಅಲ್ವಾ. ಸೊ ಹಾಗಾಗಿ ಆ ಘಟನೆ ನಡೆದೋಗಿದೆ. ನಾನು ಅದ್ರ ಬಗ್ಗೆ ಮತ್ತೆ ಮಾತಾಡ್ತಿಲ್ಲ. ಬಟ್ ಇವಾಗಲೇ ನಾವೇನು ಮಾಡಬೇಕು ಅಂತಂದರೆ, ದಯವಿಟ್ಟು ಆನೆಗಳು ನೋಡೋಕೆ ಹೋದರೆ ಖುಷಿಯಾಗಿ ಆನೆ ನೋಡ್ಕೊಂಡು ಬನ್ನಿ. ಸೊ ಕೆಲವೊಂದು ಆನೆಗಳು ಶಾಂತವಾಗಿರ್ತವೆ, ಕೆಲವೊಂದು ಆನೆಗಳು ಶಾಂತ ಆಗಿರ್ತವೆ, ಕೆಲವೊಂದು ಸಲ ರೂಢ್ ಆಗೋದು ಇರುತ್ತೆ. ಸೊ ನಮ್ಮ ಥರನೇ ಅವು ಕೂಡ ಬೆಳಿಗ್ಗೆ ಮೇವು ಸಿಕ್ಕಿರುತ್ತೋ ಇಲ್ವೋ, ಇಲ್ಲ ಮಾವುತರು ಬೇಗನೆ ಕರ್ಕೊಬಂದಿರ್ತಾರೋ, ಇಲ್ಲ ಹಸಿವಾಗಿರುತ್ತೋ, ಇಲ್ಲ ಜನಗಳು ನೋಡಿ ಅದಕ್ಕೂ ಹುಚ್ಚಿಡ್ದಿರುತ್ತೋ, ಒಂಥರ ಮನಸ್ಸು ವಿಚಲಿತ ಆಗಿರುತ್ತೋ. ಸೊ ಇಂಥ ಮೂಮೆಂಟ್ಗಳು ಕೂಡ ಆನೆಗಳಿರುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ಫೋಟೋ ತೆಗಿಯೋ ಗ್ಯಾಪಲ್ಲಿ ಹೋಗಿ ಫ್ಲ್ಯಾಶ್ ಲೈಟ್ ಬಿಡೋದು, ಕಿರ್ಚಾಡೋದು. ಕೆಲವರಂತೂ ನಮ್ಮ ಭೀಮಾ ಆನೆಗ ಬರ್ತಾ ಇದ್ರಂತೂ ಭೀಮಾ ಅಂತ ಕಿರ್ಚ್ಕೊಂಡು ಸಾಯ್ತಾ ಇರ್ತಾರೆ. ದಯವಿಟ್ಟು ಏನು ಕಿರ್ಚ್ಕೊಂಡು ಸಾಯ್ತಾ ಇರ್ತೀರ ಅಂತ ನನಗೆ ಗೊತ್ತಾಗ, ಅದೊಂದು ಟ್ರೆಂಡ್ ಆಗೋಗಿದೆ. ಏನಾಗುತ್ತೆ ಅಂತಂದರೆ, ನೀವು ಭೀಮಾ ಕಿರ್ಚೋದ್ರಿಂದ ಬಾಕಿ ಆನೆಗಳು ಯಾವ ಜೊತೆಲಿ ಇರ್ತವೆ ಅವುಗಳು ಪ್ರವಾಹ ಆಗ್ತವೆ. ಅಲ್ಲಿ ಯಾರು ಹಿಂಗೆ ಕಿರ್ಚಾಡ್ತದೆ ಏನು ಅಂತೇಳಿ. ಕಾಡು ಪ್ರಾಣಿಗಳು ಎಷ್ಟು ಸೂಕ್ಷ್ಮ ಅಂತಂದರೆ ಅಷ್ಟು ಸೂಕ್ಷ್ಮ ಅದು. ಸೊ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ಕೊಡಗಿನ ಭಾಗಕ್ಕೆ ಬನ್ನಿ, ತೋಟದಲ್ಲಿರೋ ಒಂದು ಆನೆ ಎಷ್ಟು ಅಂದರೆ ತೋಟಕ್ಕೆ ಬಂದಿರುತ್ತೆ ನೋಡಿ, ಕಾಡಾನೆಗಳು ಎಷ್ಟು ಕಿವಿ ಅಲರ್ಟ್ ಆಗಿರುತ್ತೆ ಅಂದರೆ, ಅಕ್ಕಪಕ್ಕದಲ್ಲಿದ್ದ ಒಂದು ಮರದ ಕೊಂಬೆ ಬಿದ್ದರೂ ಸಮೇತ ಆನೆಗಳು ಓಡೋಗುತ್ತೆ. ನೀವು ಅನ್ಕೋತೀರ ಆನೆಗಳು ಧೈರ್ಯ ನಿಂತ್ಕೊಳ್ಳುತ್ತೆ ಅಂತ, ಮನುಷ್ಯನ ಕಂಡ್ರೆ ಅದಕ್ಕೂ ಅಷ್ಟೇ ಭಯ ಇದೆ ಅಲ್ವಾ. ಅದಕ್ಕೆ ಹೇಳೋದು ಕಾಡು ಪ್ರಾಣಿಗಳು ಆದಷ್ಟು ಮನುಷ್ಯರನ್ನು ದೂರ ಇರೋಕ್ಕೆ ಟ್ರೈ ಮಾಡ್ತೇವೆ ಅಂತೇಳಿ. ಸೊ ಇಷ್ಟು ಇವತ್ತಿನ ಬಗ್ಗೆ ಟಾಪಿಕ್. ದಯವಿಟ್ಟು ಆನೆಗಳಾಗಲಿ ಅಥವಾ ಬೇರೆ ಪ್ರಾಣಿಗಳ ಮುಂದೆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ಕೊಳ್ಳಿ. ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿಕೊಂಡ್ರೆ ನಿಮ್ಮ ಜೀವಕ್ಕೆ ಆದಷ್ಟು ಸೇಫ್ ಇರುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ನೀವೇ ಲಾಕ್ ಆಗ್ತೀರಾ. ಲಾಕ್ ಆಗೋದಂತಂದರೆ ಲಾಕಾಗಿ ಏನು ಬೇಕಾದ್ರೂ ಆಗ್ಬೋದು. ಸೊ ನಾನು ಅದನ್ನ ಹೇಳೋಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನೊಂದು ಟಾಪಿಕಲ್ಲಿ ಬರ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.